ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕನ್ನಡ ಸ್ಪೋರ್ಟ್ಸ್ ಹಬ್ಗೆ ನಿಮಗೆಲ್ಲ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಫ್ರೆಂಡ್ಸ್, ನಮ್ಮ RCB ತಂಡದ ಸ್ಟಾರ್ ಬ್ಯಾಟ್ಸ್ಮನ್ ಆಗಿರುವಂತಹ ಜೋಕಬ್ ಬೆಥೆಲ್ ಅವರು ಈಗ IPLನಲ್ಲಿ ಒಂದು ಕೂಡ ಮ್ಯಾಚ್ ಆಡದೇ ಇದ್ದ ಸಲುವಾಗಿ ಈಗ ಇಂಗ್ಲೆಂಡ್ ತಂಡದ ಎರಡು ಆಟಗಾರರ ನಡುವೆ ವಾಗ್ವಾದ ಶುರುವಾಗಿದೆ. ಅದರ ಬಗ್ಗೆ ಸಂಪೂರ್ಣವಾಗಿ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆವರೆಗೆ ನೋಡಿ, ಅದೇ ರೀತಿ ಅವರಿಗೆ ಒಂದು ಲೈಕ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಏನಿಲ್ಲ, ನಮ್ಮ RCB ತಂಡ ಈಗಾಗಲೇ 6 ಮ್ಯಾಚ್ಗಳನ್ನು ಆಡಿದೆ. ಅದರಲ್ಲಿ 4 ಗೆದ್ದು 2ರಲ್ಲಿ ಸೋಲನ್ನು ಅನುಭವಿಸಿದೆ. ಆದರೂ ಸಹ ಇಲ್ಲಿಗೆ 6 ಮ್ಯಾಚ್ ಆದರೂ ಸಹ ನಮ್ಮ ಇಂಗ್ಲೆಂಡ್ ತಂಡದ ಸ್ಟಾರ್ ಬ್ಯಾಟ್ಸ್ಮನ್ ಆಗಿರುವಂಥ ಜೋಕಬ್ ಬೆಥೆಲ್ ರವರಿಗೆ ಅವಕಾಶ ನೀಡದಿದ್ದಕ್ಕೆ ಇಂಗ್ಲೆಂಡ್ ತಂಡದ ಮಾಜಿ ಕ್ಯಾಪ್ಟನ್ ಆಗಿರುವಂಥ ಅಲಿಸ್ಟರ್ ಕುಕ್ ಅವರು ಜೋಕಬ್ ಬೆಥೆಲ್ ಅವರಿಗೆ ಒಂದು ಸಲಹೆಯನ್ನು ಕೊಟ್ಟಿರ್ತಾರೆ. ಅದು ಏನಪ್ಪ ಅಂದರೆ, ನೀನು IPLನಲ್ಲಿ ಯಾವುದೇ ಮ್ಯಾಚನ್ನು ಆಡ್ತಾ ಇಲ್ಲ, ಹಾಗಾಗಿ ನೀನು IPLನನ್ನು ಬಿಟ್ಟು ಇಂಗ್ಲೆಂಡ್ಗೆ ಬಂದು ಕೌಂಟಿ ಕ್ರಿಕೆಟ್ ಆಡಂತೇಳಿ ಟ್ವೀಟ್ ಮುಖಾಂತರ ಜೋಕಬ್ ಬೆಥೆಲ್ ಅವರಿಗೆ ಅಲಿಸ್ಟರ್ ಕುಕ್ ಅವರು ಒಂದು ಸಲಹೆಯನ್ನು ಕೊಟ್ಟಿರ್ತಾರೆ. ಇದಕ್ಕೆ ಪ್ರತ್ಯುತ್ತರವಾಗಿ ಅದೇ ಇಂಗ್ಲೆಂಡ್ ತಂಡದ ಮಾಜಿ ಕ್ಯಾಪ್ಟನ್ ಹಾಗೂ RCB ತಂಡದ ಮಾಜಿ ಕ್ಯಾಪ್ಟನ್ ಆಗಿರುವಂಥ ಕೆವಿನ್ ಪೀಟರ್ಸನ್ ಅವರು ಅಲಿಸ್ಟರ್ ಕುಕ್ ಹೇಳಿರುವ ಮಾತಿನ ಬಗ್ಗೆ ನೀನು ಜೋಕಬ್ ಬೆಥೆಲ್ ಯಾವುದೇ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡ, IPL ಬಗ್ಗೆ ಅಲಿಸ್ಟರ್ ಕುಕ್ಗೆ ಒಂದು ಯಾವುದೇ ಥರ ಮಾಹಿತಿ ಇಲ್ಲ, ಆದ್ದರಿಂದನೇ ಅವರು ಆ ಥರ ಹೇಳ್ತಿದ್ದಾರೆ. ನೀನು ಯಾವುದೇ ಮ್ಯಾಚ್ ಆಡಿದ್ರೇನು ಬಿಟ್ಟರೇನು ನೀನು IPLನಲ್ಲಿ ಭಾಗವಹಿಸಲೇಬೇಕು. ಮ್ಯಾಚ್ ಆಡದಿದ್ದರೂ ಸಹ ಉತ್ತಮ ಆಟಗಾರರ ನಡುವೆ ನೀನು ಪ್ರಾಕ್ಟೀಸ್ ಮಾಡ್ತಾ ಕಲಿತಾ ಇದ್ದೀಯಾ. IPL ಮುಗಿಯುವವರೆಗೂ ನೀನು ಇಂಡಿಯಾದಲ್ಲೇ ಇರು ಅಂತೇಳಿ ಕೆವಿನ್ ಪೀಟರ್ಸನ್ ಅವರು ಜೋಕಬ್ ಬೆಥೆಲ್ಗೆ ಟ್ವೀಟ್ ಮುಖಾಂತರ ಸಲಹೆಯನ್ನು ನೀಡಿದ್ದಾರೆ. ಇವು ಎರಡು ಮಾತುಗಳು ಒಂದು ಲೆಕ್ಕಕ್ಕೆ ನಿಜ ಅಂತಲೇ ಹೇಳ್ಬೋದು. ಈಗ ಸ್ಟಾರ್ ಬ್ಯಾಟ್ಸ್ಮನ್ ಆಗಿರುವಂಥ ಜೋಕಬ್ ಬೆಥೆಲ್ ರವರಿಗೆ ಅಲಿಸ್ಟರ್ ಕುಕ್ ಅವರು ನೀನು ಮ್ಯಾಚ್ ಅವಕಾಶ ಸಿಗ್ತಿಲ್ಲ ಅಂದರೆ ಅವಕಾಶ ಸಿಗ್ತಾ ಇಲ್ಲ ಅಂತಂದರೆ ಇಂಗ್ಲೆಂಡ್ಗೆ ಬಾ ಅಂತೇಳಿ ಅವರು ಹೇಳಿದ್ದು ತಪ್ಪಲ್ಲ. ಅದೇ ರೀತಿ ಕೆವಿನ್ ಪೀಟರ್ಸನ್ ಅವರು ಅವಕಾಶ IPLನಲ್ಲಿ ಈ ಪ್ರತಿಯೊಬ್ಬ ಕ್ರಿಕೆಟ್ನ ಅತ್ಯುತ್ತಮ ಕನಸು ಯಾವುದಾಗಿರುತ್ತಪ್ಪ ಅಂದರೆ ನಾನು IPL ಆಡಬೇಕಂತ ಹೇಳಿರುತ್ತೆ. ಆದ್ದರಿಂದನೇ ಅವರು ಈಗ ಅವಕಾಶ ಸಿಕ್ಕಿದೆ, ಅದನ್ನು ಸದುಪಯೋಗಪಡಿಸಿಕೋ. ನೀ ಮ್ಯಾಚ್ ಆಡಿದ್ರೇನು ಬಿಟ್ಟರೇನು ನೀನು ವಿರಾಟ್ ಕೊಹ್ಲಿ ಹಾಗೂ ಟೀಮ್ ಡೇವಿಡ್ ಮತ್ತು ಉತ್ತಮ ಆಟಗಾರರ ಹೊಂದಿರುವಂಥ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದಲ್ಲಿ ಪ್ರಾಕ್ಟೀಸ್ ಮುಖಾಂತರಾಗಲಿ ನೀನು ಆ ಮ್ಯಾಚ್ ಆಡದಿದ್ದರೂ ಸಹ ಪ್ರಾಕ್ಟೀಸ್ನಲ್ಲಿ ನೀನು ಕಲಿತಾ ಇದ್ದೀಯಾ, ಅದನ್ನು ಉಪಯೋಗ ಮಾಡ್ಕೋ ಅಂತೇಳಿ ಕೆವಿನ್ ಪೀಟರ್ಸನ್ ಹೇಳಿದ್ದಾರೆ. ಇನ್ನೊಂದು ಕಡೆ ಇವತ್ತು ನಡೆಯುತ್ತಿರುವಂಥ GT ಹಾಗೂ RCB ಮ್ಯಾಚ್ ಪಂದ್ಯದಲ್ಲಿ ರೊಮಾರಿಯೋ ಶೆಪರ್ಡ್ ಅವರ ಪ್ರದರ್ಶನ ಅಷ್ಟೇನು ಕಂಡು ಬಂದಿಲ್ಲದ ಕಾರಣ ಜೋಕಬ್ ಬೆಥೆಲ್ಗೆ ಅವಕಾಶ ಕೊಡ್ಬೋದು ಅಂತೇಳಿ ಒಂದು 90% ಹೇಳ್ಬೋದು. ಈಗ ವಿರಾಟ್ ಕೊಹ್ಲಿ ಹಾಗೂ ಪಿಲ್ಸಾಲ್ಟ್ ಅವರು ನಮಗೆ ಫೇಸರ್ ಆಗಿ ಈಗ ಸೆಟ್ ಆಗಿರುವುದರಿಂದ ಜೋಕಬ್ ಬೆಥೆಲ್ ಅವರಿಗೆ ಅವಕಾಶ ಕೊಡಲು ಸ್ವಲ್ಪ ತೊಂದರೆ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಆದರೂ ಸಹ ರೊಮಾರಿಯೋ ಶೆಪರ್ಡ್ ಅವರನ್ನು ಹೊರಗಿಟ್ಟು ಜೋಕಬ್ ಬೆಥೆಲ್ಗೆ ಅವಕಾಶ ಕೊಟ್ಟು ವಿರಾಟ್ ಕೊಹ್ಲಿ ಒಂಡನ್ ಬಂದು ಜೋಕಬ್ ಬೆಥೆಲ್ ಹಾಗೂ ಪಿಲ್ಸಾಲ್ಟ್ ಅವರು ಫೇಸರ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನೋಡೋಣ ಯಾವ ರೀತಿ ಸ್ಟಾರ್ಟಿಂಗ್ 11 ಅಥವಾ ಪ್ಲೇಯಿಂಗ್ 11 ಯಾವ ರೀತಿ ನಮ್ಮ RCB ತಂಡ ಇವತ್ತು ಆಡಿಸ್ತಾರೆ ಅಂತೇಳಿ. ಫ್ರೆಂಡ್ಸ್, ಅದೇ ರೀತಿ ಇವತ್ತಿನ ಮ್ಯಾಚ್ನಲ್ಲಿ ಜೋಕಬ್ ಬೆಥೆಲ್ ಅವರು ಇರ್ತಾರೆ ಇಲ್ಲ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ಅದೇ ರೀತಿ ವಿಡಿಯೋದೊಂದು ಲೈಕ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಿದ್ದೇನೆ. ನಮಸ್ಕಾರ, ಧನ್ಯವಾದಗಳು.